ಅವತ್ತು ಮಧ್ಯಾಹ್ನ ಆ ಮನೆಯಲ್ಲಿ 3 ಜನ ಇದ್ರು. ಅವರ ಪೈಕಿ ಹಂತಕನಿಗೆ ಆ ಮನೆಯೊಡತಿಯನ್ನ ಮಾತ್ರ ಹೆಣ ಹಾಕೋ ಉದ್ದೇಶ ಇದಾಗಿದೆ. ಅವಳ ಜೊತೆಗೆ ಮನೆಯಲ್ಲಿದ್ದ ಮಗಳು ಮರ್ಡರ್ ಆಗಿದ್ದಾಳೆ. ಇನ್ನುಳಿದವನು ಅವನೊಬ್ಬ. ಮಾರಣ ಹೋಮ ನಡೆದಾಗ ಮನೆಯಲ್ಲಿದ್ದ 3ನೇ ವ್ಯಕ್ತಿ ಈ ಪುಟ್ಟ ಮಗು ಜಾಹಿದ್. ಹಮೀದ್ ರಜಿಯಾ ದಂಪತಿಯ ಮಗ, ಮೃತ ಫಾತಿಮಾಳ ಮುದ್ದಿನ ತಮ್ಮ. ಈ ಕಂದ ಘಟನೆ ನಡೆದಾಗ ಮನೆಯಲ್ಲಿ ಮಲಗಿತ್ತು. ಒಂದ್ ವೇಳೆ ಎಚ್ಚರವಾಗಿದ್ರು ಹಂತಕ ಈ ಕಂದನಿಗೆ ಏನೂ ಮಾಡ್ತಾ ಇರ್ಲಿಲ್ವೇನೋ. ಯಾಕಂದ್ರೆ ಅದು ಬಂದವರ್ಯಾರು ಅನ್ನೋದನ್ನ ಹೇಳೋಷ್ಟು ದೊಡ್ಡದಲ್ಲ. ಅವನಿಗೆ ಏನ್ ನಡೀತಿದೆ ಅನ್ನೋದು ಗೊತ್ತಾಗ್ತಾನೂ ಇರಲಿಲ್ಲ. ಆದ್ರೆ ಆ ಹುಡುಗಿ ಫಾತಿಮಾ ನಾಳೆ ದಿನ ಸಾಕ್ಷಿ ಹೇಳೋ ಚಾನ್ಸ್ ಇತ್ತು. ಹಂಗಾಗಿ ಅವಳನ್ನು ಮುಗಿಸಿಬಿಟ್ರು ಅನ್ಸುತ್ತೆ. ಒಟ್ನಲ್ಲಿ ಮಗಳು ಮನೆಯೊಳಗೆ ಬಿದ್ದಿದ್ರೆ ತಾಯಿ ಒದ್ದಾಡ್ತಾ ಹೊರತನಕ ಬಂದಿದ್ಲು. ಯಾರು ಬಂದಿದೆ ಅಂತ ಗೊತ್ತಿಲ್ಲ. ನಾವು ಮನೆಯಲ್ಲಿ ಯಾರೂ ಇರಲಿಲ್ಲ. ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಇದ್ದರು, ಇಬ್ಬರೇ ಇದ್ದರು. ಯಾರೂ ಇರಲಿ, ಯಾರು ಬಂದಿದ್ದಾರೆ ಅಂತಿಲ್ಲ. ನಾವು ಇಲ್ಲಿ ಬರುವಾಗ ಅವಳಿಲ್ಲಿ ಬಿದ್ದಿದ್ದಳು, ಮತ್ತು ಮಗು ಅಲ್ಲಿ ಒಳಗೆ ಬಿದ್ದಿತ್ತು. ಅಲ್ಲ ಮೊದಲೇ ಮಾಡಿದ್ದಾರೆ ಅಂತ, ಒಳಗೇನೆ ಅಟ್ಯಾಕ್ ಮಾಡಿದ್ದು. ಅವಳು ಸ್ವಲ್ಪ ಇದರಲ್ಲಿ ಹೊರಗೆ ಬಂದಿದ್ದಾಳೆ, ಬಂದು ಇಲ್ಲಿ ಬಿದ್ದಿದ್ದಾರೆ. ಯಾರನ್ನು ಕರೀಲಿಕ್ಕೆ ಬಂದದ್ದು, ಬೊಬ್ಬಾಕಿದ್ದಾರೆ 2-3 ಸಲ. ಯಾರು ಇಲ್ಲಿ ಕಾಣಲಿಲ್ಲ. ಕೊಂಡು ಮೇಲುಂಟು, ಹೈಟ್ ಉಂಟಲ್ಲ. ಅಷ್ಟೊತ್ತಿಗೆಲ್ಲ ಹಂತಕ ಅಲ್ಲಿಂದ ಕಾಲ್ಕಿತ್ತಿದ್ದ. ಎಲ್ಲಿ ಹೋದ, ಏನಾಯ್ತು ಅನ್ನೋದೆಲ್ಲ ಹೇಳೋ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಇನ್ನು ಮೇಲ್ನೋಟಕ್ಕೆ ಹಂತಕ ಯಾವ ಸುಳಿವನ್ನು ಬಿಟ್ಟು ಹೋಗಿರಲಿಲ್ಲ. ಪೊಲೀಸ್ ಡಾಗಿ ಕೂಡ ಮನೆಯಿಂದ 100 ಮೀಟರ್ ಓಡ್ ಹೋಗಿ ನಿಂತು ಬಿಡ್ತು. ಅರ್ಥಾತ್ ಹಂತಕ ಅಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆ ಅಂತಾನ ಗೊತ್ತಿಲ್ಲ. ರಜಿಯಾಳ ಸಂಬಂಧಿಗಳಿಗೆ ಅನ್ನಿಸ್ತಾ ಇರೋ ಪ್ರಕಾರ ಇದು ಪರಿಚಯಸ್ಥರೇ ಮಾಡಿದ ಕೃತ್ಯ. ಹೌದು, ಅವಳು ಯಾವಾಗಲೂ ಹಾಗೇನೆ. ಯಾರಾದರೂ ಬಂದರೂ ಸಹ, ಪರಿಚಯದವರು ಬಂದರೂ ಸಹ, ಪರಿಚಯ ಇಲ್ಲದವರು ಬಂದರೂ ಸಹ ಫಸ್ಟ್ ತೆಗೆಯುವುದು ಈ ಕಿಟಕಿ ತೆಗೆದು ಫಸ್ಟ್ ನೋಡ್ತಾಳೆ. ಆದಮೇಲೆ ಪರಿಚಯ ಇದ್ದರೆ ಮಾತ್ರ ಬಾಗಿಲು ತೆಗೆಯೋದಲ್ಲ. ಅದು ಪರಿಚಯ ಇಲ್ಲದವರನ್ನು ಯಾರು ಬಾಗಿಲು ತೆಗೆಯೋದಿಲ್ಲ. ಕಿಟಕಿಯಲ್ಲೇ ಮಾತಾಡಿ ಕಳಿಸ್ತಾಳೆ. ಪರಿಚಯದವರೇ ಬಂದು ಇದು ಮಾಡಿದೆ ಅಂತ ಆಗ್ತದೆ. ಎಸ್, ಅದರಲ್ಲಿ ಅನುಮಾನ ಇಲ್ಲ. ಪೊಲೀಸರಿಗೂ ಪಾತಕಿ ದೂರದವನ್ಯಾರೋ ಅಲ್ಲ ಅನ್ನಿಸಿದೆ. ಜೊತೆಗೆ ಕೊಲ್ಲೋ ಇಂಟೆನ್ಷನ್ ಇಟ್ಕೊಂಡೇ ಬಂದಿದ್ದ, ಕಥೆ ಮುಗಿಸಿ ಹೊರಟೋಗಿದ್ದಾನೆ ಅಷ್ಟೇ. ಹೊರತಾಗಿ ಅಲ್ಲಿ ಹಣ, ಒಡವೆ, ವಸ್ತು ಯಾವುದನ್ನ ದೋಚಿ ಪ್ರಕರಣವನ್ನ ತಿರುಚೋ ಯತ್ನನೂ ನಡೆದಿಲ್ಲ. ಈ ಕಾವೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ನಿನ್ನೆ ಮರ್ಡರ್ ಆಗಿದೆ. ಅದರಲ್ಲಿ ಒಂದು ಲೇಡಿ ಮತ್ತು ಅವರು ಮಗುವುದು ಮರ್ಡರ್ ಆಗಿದೆ. ಇದರಲ್ಲಿ ಒಂದು ಮೇಲ್ನೋಟಕ್ಕೆ ಮರ್ಡರ್ ಫಾರ್ ಗೇನ್ ಅಂತ ಕಂಡು ಬರ್ತಾ ಇಲ್ಲ. ಎರಡನೇದು, ಇಂಥ ಗಾಸ್ಲಿ ಇನ್ಸಿಡೆಂಟ್ ಇಲ್ಲಿವರೆಗೆ ಮೊದಲೇ ಆಗಿಲ್ಲ. ಸೊ ನಾವು ಭಾಳ ಸೀರಿಯಸ್ ಆಗಿ ಇದರ ಬಗ್ಗೆ ನಾವು ತನಿಖೆ ಮಾಡ್ತಾಯಿದ್ದೀವಿ. 2 ಟೀಮ್ ರಚನೆ ಮಾಡಿದ್ದೀವಿ ACP ಪನಂಬೂರ್ ನೇತೃತ್ವದಲ್ಲಿ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರು ಕೆಲವು ಕ್ಲೂಸ್ ನಮಗೆ ಸಿಕ್ಕಿದೆ. ಅಫ್ಕೋರ್ಸ್ ಇದು ತೀರಾ ಬಗೆಹರಿಯಲಾಗದ ಕೇಸ್ ಅಂತೂ ಅಲ್ಲ. ಹಂತಕ ಇವತ್ತಲ್ಲ ನಾಳೆ ಸಿಗಲೇಬೇಕು. ಈಗ ಗುಜರಿ ವ್ಯಾಪಾರಿ ಹಮೀದ್ ಅಂತೂ ಅವನ ಪಡಿಯಚ್ಚಿನಂತಿದ್ದ ಮುದ್ದಿನ ಮಗಳನ್ನ ಕಳ್ಕೊಂಡು ಕಂಗಾಲಾಗೋಗಿದ್ದಾರೆ. ಹೆಂಡತಿ ರಜಿಯಾಳನ್ನ ಮರೆಯೋದಕ್ಕಾಗ್ತಿಲ್ಲ. ನಡುವೆ ಪ್ರತಿಯೊಬ್ಬರ ಬಗ್ಗೆನೂ ಅನುಮಾನ ಕೂಡ ಹುಟ್ಕೋತಿದೆ. ಜೀವ ತೆಗೆದವರೇ ಈಗ ಜೊತೆಗೆ ನಿಂತು ಸಂತೈಸೋ ತರ ನಾಟಕ ಮಾಡ್ತಾ ಇದ್ದಿರಬಾರ್ದು ಅಂತಿಲ್ಲ. ಪೊಲೀಸರ ಅನುಮಾನ ಯಾರ ಮೇಲಿದ್ಯೋ, ಹಂತಕ ಯಾವಾಗ ಅರೆಸ್ಟ್ ಆಗ್ತಾನೋ ಕಾದು ನೋಡೋಣ. ಕ್ಷಣ ಮಾತ್ರದಲ್ಲಿ ಪರಾರಿಯಾದ ಪಾತಕಿಯನ್ನ ಮಂಗಳೂರಿನ ಪೊಲೀಸರು ಆದಷ್ಟು ಬೇಗ ಹಿಡ್ಕೊಂಡ್ಬಂದು ನಿಲ್ಲಿಸೋದು ಖಂಡಿತ. ಪುಟ್ಟ ಮಗುವನ್ನು ಬಿಡದೆ ಮುಗಿಸಿದ ರಾಕ್ಷಸನಿಗೆ ಸರಿಯಾದ ಶಿಕ್ಷೆ ಆಗೋ ಥರ ಸಾಕ್ಷ್ಯಾಧಾರಗಳನ್ನ ಸೇರಿಸಿ ಜೈಲಿಗೆ ಕಳಿಸೋ ಥರ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.